ನನಗೆ ಇವತ್ತು ಶರತ್ ಬಚ್ಚೇಗೌಡರ ಮೇಲೆ ಸ್ವಲ್ಪ ಕೋಪ ಇದೆ. ನಮ್ಮ ತಾಯಂದಿರನ್ನೆಲ್ಲ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅವ್ರನ್ನ ಮುಂದಕ್ಕೆ ಕುಂಡ್ರಿಸೋದು ಬಿಟ್ಬಿಟ್ಟು ಎಲ್ಲ ಹಿಂದಕ್ಕೆ ಕುಂಡ್ರಿಸ್ಬಿಟ್ಟವ್ರೆ. ನಮ್ಗೆ ಹೆಣ್ಮಕ್ಳಿಗೆ ನಾವು ಈ ಗೃಹ ಜ್ಯೋತಿಲಿ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಇವೆಲ್ಲ ಹೆಣ್ಣು ಮಕ್ಕಳಿಗೆ ಸಿಗ್ತಾರಂತ ಒಂದು ಕಾರ್ಯಕ್ರಮ. ಅವ್ರು ಮುಂದಕ್ಕಿರಬೇಕು, ನೀವು ಹಿಂದಕ್ಕಿರಬೇಕು. ನಿಜನ ಸುಳ್ಳು? ಹೆಣ್ಣು ಕುಟುಂಬದ ಕಣ್ಣು. ಯಾವ್ದಾದ್ರು ಊರಿಗೆ ಹೋದ್ರೆ ಆ ಊರಿನ ಗ್ರಾಮ ದೇವತೆ ಏನು ಅಂತ ಕೇಳ್ತೀವಿ. ಯಾರು ಒಂದು ಅಪ್ಲಿಕೇಶನ್ ಇಲ್ಲಾಂದ್ರೆ ನನಗೆ ಇನ್ವಿಟೇಷನ್ ಕೊಡ್ಬೇಕಾರೆ, ಇಲ್ಲ ಶರತ್ಗೆ ಇನ್ವಿಟೇಷನ್ ಕೊಡ್ಬೇಕಾರೆ, ನನಗೆ ಕೊಡ್ಬೇಕಾರೆ ಶ್ರೀಮತಿ ಮತ್ತು ಶ್ರೀ DK ಶಿವಕುಮಾರ್ ಅಂತ ಅರ್ಜಿ ಕೊಡ್ತಾರೆ, ಅಪ್ಲಿಕೇಶನ್ ಕೊಡ್ತಾರೆ. ಹಂಗೆ ಮೊದಲು ಹೆಣ್ಣು, ಆಮೇಲೆ ಗಂಡು. ಈಗ ನಾವು ಪರಮೇಶ್ವರನ ಕರಿಬೇಕಾರೆ ಪಾರ್ವತಿ ಪರಮೇಶ್ವರ ಅಂತೀವಿ, ವೆಂಕಟೇಶ್ವರನ್ ಕರಿಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅಂತ ಹೇಳ್ತೀವಿ. ಈ ಗಣೇಶನ್ ಮದುವೆ ಆಗಿಲ್ಲ, ಮೊದಲು ಗೌರಿ ಹಬ್ಬ ಆಮೇಲೆ ಗಣೇಶನ ಹಬ್ಬ ಅಂತ ಮಾಡ್ತೀವಿ. ನಿಜ ಸುಳ್ಳು? ಹಂಗೆ ಹೆಣ್ಣು ಮಕ್ಕಳನ್ನ ನಮ್ಮ ಶರತ್ತು ಮುಂದೆ ಕೇಳ್ತಾ ಇದ್ದೀನಿ. ಶರತ್, ನಿಮ್ಮ ಹೆಂಗಸರು ಮಾತಾಡೆಲ್ಲ ಮೂಲೆ ಕೂತಿದ್ರು ನೋಡಿದೆ. ಫುಲ್ ಹೆಣ್ಣು ಮಕ್ಕಳು ಮುಂದೆ ಇರಬೇಕು, ಆಮೇಲೆ ಗಂಡಸಿರ್ಬೇಕು. ಯಾಕೆಂದ್ರೆ ಈ ಕಾರ್ಯಕ್ರಮ, ಈ ಸರ್ಕಾರ ಮನೆಯನ್ನ ಬೆಳಗಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ, ಈ 5 ಗ್ಯಾರಂಟಿಗಳನ್ನ ಇವತ್ತು ಕೊಟ್ಟಿದೆ. ಹಂಗೆ ಶರತ್ ಬಚ್ಚೇಗೌಡರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಇಷ್ಟು ಜನ ಮಂತ್ರಿಗಳು, ನಮ್ಮ ಸ್ನೇಹಿತರುಗಳೆಲ್ಲ ಶಾಸಕರು ಎಲ್ಲ ಸೇರಿ ಬಂದಿದ್ದಾರೆ. ಇಷ್ಟು ಸಾವಿರಾರು ಕೋಟಿ ರೂಪಾಯಿ ಕಾರ್ಯಕ್ರಮ ಜನರಿಗೆ ಅನುಕೂಲ ಆಗ್ತಾ ಇದೆ ಅಂತಂದ್ರೆ ತಮ್ಮನ್ನ ಹೃದಯದಿಂದ ಗೆದ್ದಿದ್ದಾರೆ. ಈ ಹೊಸಕೋಟೆಯ ರಾಜಕಾರಣ ನಾನು 40 ವರ್ಷದಿಂದ ನೋಡ್ತಾ ಇದ್ದೀನಿ. ಬಹಳ ವಿಭಿನ್ನವಾದಂಥ ರಾಜಕೀಯ. ನಮ್ಮ ಕೃಷ್ಣ ಬೈರೇಗೌಡರಿಗೆ ಹೇಳ್ದಂಗೆ, ಈಗ ಕುವೆಂಪುರವ್ರು ಹೇಳ್ದಂಗೆ, ಇದೊಂದು ಶಾಂತಿಯ ತೋಟ ಆಗಿ ಹೊಸಕೋಟೆ ಪರಿವರ್ತನೆ ಆಗಿದೆ. ಇದಕ್ಕೆ ಶರತ್ ಬಚ್ಚೇಗೌಡರು ಕಾರಣ. ಅವ್ರಿಗೆ ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ಅವ್ರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸಕ್ಕಿಂತ ಮುಂಚಿತವಾಗಿ ನೀವು ಅವ್ರನ್ನ 2 ಬಾರಿ ಸತತವಾಗಿ ಆಯ್ಕೆ ಮಾಡಿ ನಮ್ಗೊಂದು ಒಳ್ಳೆ ಶಾಸಕನ್ನ, ಒಳ್ಳೆ ರಾಜಕೀಯ ಪಟುವನ್ನ ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಗನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.